ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಪರ್ಲ್ದು ಚೈನ್ ಇತ್ತು, ಅದು ಕೆಟ್ಟೋಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ಸರಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ. ತುಂಬ ವರ್ಷ ಆಯಿತು, ಹಂಗೆ ಇಕ್ಕಿದ್ದೆ. ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಪರ್ಲ್. ಇದು 10 ವರ್ಷದ ಮೇಲೆ ಆಯಿತು. ನಮ್ಮ ಯಜಮಾನ್ರು ಥೈಲ್ಯಾಂಡ್ಗೆ ಹೋಗಿದ್ರು, ಆವಾಗ ತಂದಿದ್ದೆ ಇದು. ಇದನ್ನು ಪೋಣಿಸೋಣ ಅಂತ ನೋಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ವೆದರ್ ತುಂಬ ಕೋಲ್ಡ್ ಆಗಿದೆ. ಮೊನ್ನೆ ಒರೆಸಿ 2 ಅವರ್ ಆಯಿತು, ಇನ್ನೂ ಒಣಗಲಿಲ್ಲ. ಒದ್ದೆ ಆಗೇ ಇದೆ. ಫುಲ್ ರೈನು. ತೋರಿಸ್ತೀನಿ. ಇನ್ನೂ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ. ತುಂಬ ಮಳೆ ಇತ್ತು. ಮನೆಯೆಲ್ಲ ಒದ್ದೆ ಹಾಗೆ ಇದೆ. ಇದು ಬಂದು ನಮಗೆ 2001 ಈ ವೆದರ್ ಬಂದಿತ್ತಂತೆ, ಮತ್ತೆ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಇಷ್ಟು 13 ವರ್ಷ. ಇದು ಇನ್ನೂ ಜಾಸ್ತಿ ಮಳೆ ಶುರುವಾಯಿತು. ಇವಾಗ ಇಡೀ ಆಯ್ತದೆ, ಮಳೆ ಶುರುವಾಯಿತು. ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಇನ್ನೂ ತುಂಬ ಚಳಿ ಜಾಸ್ತಿ ಆಗುತ್ತಂತೆ ಈ ವೆದರ್ಗೆ. ನಾವೆಲ್ಲ ಬ್ಲ್ಯಾಂಕೆಟ್ಗಳನ್ನೆಲ್ಲ ಕಪ್ಕೊಂಡು ಬೆಚ್ಚಗೆ ನಮ್ಮನ್ನು ಕಾಪಾಡ್ಕೊಬೇಕು. ಈಗ ಅದೊಂದೇ ನಮಗೆ ದಾರಿ ಇರೋದು. ಯಾಮಾರದ್ವಿ ಅಂದರೆ ಅಷ್ಟೇ, ಚಳಿಗೆ ಹೋಗ್ಬಿಡ್ತಾರೆ ಜನ. ಬೆಳಿಗ್ಗೆಯಿಂದ ಸುರಿತಾನೇ ಇದೆ. ಇವಾಗ ಸ್ವಲ್ಪ ಸ್ಟಾಪ್ ಆಗಿದ್ದು, ಮತ್ತೆ ಶುರುವಾಯಿತು. ಬಿಡಲ್ಲ ನಮ್ಮನ್ನು ಇದು. ನಮಗೆ ಬೆಂಗಳೂರು ಕಡೆ ಯಾಕ್ರಿ ಮಳೆ? ಈ ರಾಯಚೂರು ಆ ಕಡೆ ಬಿದ್ದರೆ ಅವರಾದರೂ ಹೊಲ ಗದ್ದೆ ಮಾಡ್ತಾರೆ, ರಾಗಿ ಭತ್ತ ಎಲ್ಲ ಬೆಳೀತಾರೆ. ನಮ್ಮ ಕಡೆ ಎಲ್ಲ ಬಿಲ್ಡಿಂಗ್ಗಳಿಗೆ ನುಗ್ಗಿ ಬಿಲ್ಡಿಂಗ್ಗಳನ್ನೆಲ್ಲ ಹಾಳು ಮಾಡಿ, ಜನರೆಲ್ಲ ಹೋಗ್ದಿರೋ ಟ್ರಾಫಿಕ್ ಎಲ್ಲ ಜಾಮ್ ಮಾಡಿ ಇರ್ತಾ ಇದೆ. ಏನು ತೊಂದರೆ ಮೇಲೆ ತೊಂದರೆ ಎಲ್ಲ ಆಗ್ತಾ ಇದೆ. ಬಟ್ಟೆಗಳ 1 ವಾರದಿಂದ ಒಣಗಿಸ್ತಾ ಇದ್ದೀವಿ, ಒಣಗ್ತಾನೇ ಇಲ್ಲ. ಮನೆಯಿಂದ ಹೊರಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ. ಚಳಿ 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 ಚಳಿ. ಮಳೆ ಶುರುವಾಯಿತು. ತೋರಿಸ್ತೀನಿ. ವೈರ್ಗಳ ಮೇಲೆಲ್ಲ ನೀರು ನೋಡಬೇಕು. ಈ ವೈರೆಲ್ಲ ಆ ಕಡೆ ಒಂದು ಸ್ವಲ್ಪ ಬಿಟ್ಟರೆ ಇನ್ನು ಸ್ವಲ್ಪ ಕಾಣಿಸ್ತಾ ಇಲ್ಲ ನೋಡಿ. ಬಟ್ಟೆಗಳು ಒಣಗಾಕಿರೋದು 1 ವಾರದಿಂದ ಹಾಗೇ ಇದೆ. ಮನೆಯಲ್ಲಿ ಒಣಗಾಕಕ್ಕೆ ಆಗಲ್ಲ. 1 ವಾರದ ಬಟ್ಟೆ ಹೇಗೆ ಒಣಗಾಕೋದು? ಸ್ಮೆಲ್ ಬಂದ್ಬಿಡುತ್ತೆ ಮನೆಯಲ್ಲೆಲ್ಲ. ಹೊರಗಡೆ ಬಂದರೆ ಸ್ಮೆಲ್ಲು, ವಾಸನೆ, ಬಟ್ಟೆಗಳು ವಾಸನೆ, ಏನೇನೋ ಗಬ್ಬು ಸ್ಮೆಲ್ಲು. ಎಲ್ಲ ಹೊರಗಡೆ ಒಂದು ಅಂಗಡಿಗೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಏನು ತರೋಕ್ಕಾಗ್ತಾ ಇಲ್ಲ. ಬೋರ್ಡ್ಸ್ ಎಲ್ಲ ಹೋಗ್ತಾ ಇದೆ. ಕೂತ್ಕೊಳ್ಳುತ್ತೆ ಹೋಗುತ್ತೆ, ಕೂತ್ಕೊಳ್ಳುತ್ತೆ ಹೋಗುತ್ತೆ. ನಮ್ಮ ಕಡೆ ಬರೀ ಪಾರಿವಾಳ, ಈಗಲ್ಸ್ ಮಾತ್ರ ಐತೆ, ಬೇರೆ ಬೋರ್ಡ್ಸ್ ಯಾವುದೇ ಇಲ್ಲ ನಮಗೆ.
ಕೋತಿನೂ ಕಾಣಿಸೋದಿಲ್ಲ, ಕಾಗಿನೂ ಕಾಣಿಸೋದಿಲ್ಲ. ತುಂಬ ವರ್ಷ ಆಗೋಯ್ತು, ಒಂದು 20 ವರ್ಷ ಹತ್ರನೇ ಆಗೈತೆ. ನಾವು ಅದನ್ನೆಲ್ಲ ನೋಡಿ ಬರೀ ಪಾರಿವಾಳಗಳು, ಹದ್ದುಗಳು ಯಾವಾಗಲೋ ಒಂದು ಸತಿ. ಇದೆಲ್ಲ ಪಾರಿವಾಳಗಳು ಆ ಮನೆ ಮೇಲೆಲ್ಲ ಹೋಗಿ ಕೂತಿರ್ತಾರೆ. ಈ ಟವರ್ಗಳ ಎಫೆಕ್ಟ್ ಅನಿಸುತ್ತೆ. ಯಾವ ಬೋರ್ಡು ಇಲ್ಲ ರೀ. ಮೊನ್ನೆ ನಮ್ಮ ರಿಲೇಟಿವ್ ಒಬ್ರು ತೀರೋದ್ರು, ಅವ್ರಿಗೆ ಮಣ್ಣು ಮಾಡಿದ್ವಿ. 3 ದಿವಸದ ಹಾಲು. ಕಾಗೆನ ನೋಡಿದ್ರು, ಕಾಗೆ ಸಿಗಲಿಲ್ಲ. ಈ ಪಂಜರದಲ್ಲಿ ಯಾರೋ ಒಬ್ಬರು ಇಟ್ಟು ಸಾಕ್ತಾರಂತೆ, ಅದನ್ನು ತೆಗೆದುಕೊಂಬರಬೇಕು ಅಂತ ಎಲ್ಲ ಆಗೋಗಿತ್ತು. ಎತ್ಕೊಂಬರೋದು ಅಂತ ಹೇಳ್ತಾ ಇದ್ರು. ಇವಾಗೆಲ್ಲ ಪಂಜರದಲ್ಲಿ ಸಾಕಿರೋ ಕಾಗೆಗಳೇ ನಮ್ಮ ಕಡೆ ಸಿಗ್ತಾ ಇರೋದು. ಒಂದು ಸತಿ ಹೋಗಿ ಅವ್ರ ಹತ್ರ ಇಸ್ಕೊಂಬಂದರೆ 1000 ರೂಪಾಯಿ ಕೊಡಬೇಕಂತೆ. ಏನು ಬರೀ ಬಂದು ಅದು ಡೋರ್ ಓಪನ್ ಮಾಡ್ತಾರೆ, ಬಂದು ತಿಂದುಬಿಟ್ಟು ಮತ್ತು ಹೋಗಿ ಅದು ಒಳಗಡೆ ಸೇರಿಕೊಳ್ಳುತ್ತಂತೆ. ನಾನು ಹೇಳಿದೆ, ಅಂಥ ಕಾಗೆಗಳನ್ನ ಹಸುಗಳು ತಿನ್ನಿಸಿದ್ರು, ಅಂಥ ಕಾಗೆಗಳು ತಿನ್ನಿಸಿದ್ರು ವೇಸ್ಟ್ ತಾನೆ. ಈಗ ಹಸುಗೆ ತಿನ್ನಿಸಿದ್ರು ಒಂದೇ, ಆ ಥರ ಕಾಗೆಗಳು ಮಾಡಿದ್ರು ಒಂದೇ. ಈಗ ಅದರ ಅರ್ಥ ಏನು? ಇವಾಗ ನಾವು ಕಾಗೆಗಳಿಗೆ ಇಟ್ಟಿದ್ರೆ ಅದು ಹಾರ್ಕೊಂಡು ಹೋಗಿ ಅವ್ರು ಸತ್ತೋಗಿರೋರಿಗೆ ಮೆಸೇಜ್ ಸೆಂಡ್ ಮಾಡುತ್ತೆ ಅಂತ ಆ ದೊಡ್ಡವರು ಅವಾಗ ಕಾಗೆಗಳಿಗೆ ಆ ಥರ 3 ದಿವಸದಲ್ಲಿ ತಿಂಡಿಗಳು ಇಡ್ತಾ ಇದ್ದಿದ್ದಂತೆ. ಸೊ ಇವಾಗ ನಾವು ಅದಕ್ಕೆ ತಿಂಡಿ ಇಟ್ಬಿಟ್ಟು ಅದನ್ನು ಮತ್ತೆ ಪಂಜರದೊಳಗಡೆ ಹೋಗಿ ಬಿಟ್ಟರೆ, ಪಂಜರದೊಳಗಡೆ ಸೇರಿಸಿದ್ರೆ ಅದಕ್ಕೆ ಏನು ಅರ್ಥ ಇರುತ್ತೆ? ಅದಕ್ಕೆ ಹಂಗೆ ಮಾಡಿದ್ರು ಒಂದೇ, ಹಿಂಗೆ ಮಾಡಿದ್ರು ಒಂದೇ ಅಂತ ಸುಮ್ಮನೆ ಐತಿ. ಆಮೇಲೆ ಎತ್ಕೊಂಡೋಗಿ ಹಸುಗೆ ಇಕ್ಬಿಟ್ಟು ಬಂದರು. ಅಲ್ಲಿ ಒಬ್ಬರು ಫೈಟ್ ಮಾಡಿದ್ರು, ಕಾಗೆನ ತರಬೇಕು, ಕಾಗೆನ. ನಮಗೂ ಅವ್ರಿಗೂ ಗೊತ್ತಿಲ್ಲ, ಹೇಳೋರು ಯಾರು ಗೊತ್ತಿಲ್ಲ. ಈಗ ಹಂಗಾಗೋಗಿದೆ ಬೆಂಗಳೂರು ಕಡೆ. ಕೆಲವೊಂದು ಕಡೆ ಸ್ವಲ್ಪ ಹಳ್ಳಿ ಥರ ಇರೋ ಕಡೆ ಕಾಗೆಗಳು ಸಿಗ್ಬೋದು, ನಮ್ಮ ಕಡೆ ಸಿಗೋದಿಲ್ಲ. ನಮಗೆಲ್ಲ ಪಂಜರದ ಕಾಗೆಗಳೇ ಇವಾಗ. ಪಾರಿವಾಳಗಳಿಗೆ ಎಫೆಕ್ಟ್ ಆಗಲ್ಲ ಟವರ್ ಅನಿಸುತ್ತೆ. ಬರೀ ಪಾರಿವಾಳನೇ ಇದೆ ನಮಗೆ. ಇನ್ನು ಯಾವ ಬೋರ್ಡು ಇಲ್ಲ, ನಮಗೆ ಯಾವ ಬೋರ್ಡು ಕಾಣಿಸೋದಿಲ್ಲ. ಪಾರಿವಾಳ ಒಂದು ಬಿಟ್ಟರೆ ನಮ್ಮ ಮಕ್ಕಳು ಇನ್ಯಾವುದನ್ನು ನೋಡಿಲ್ಲ. ಎಲ್ಲ ಕಪ್ಪು ನಾತ ಹೊಡಿತಾ ಇದೆ. ಇದೇ ಪಾರಿವಾಳ. ನಮ್ಮ ಮನೆಗಳ ಹತ್ರ ಬೇಜಾನಿದೆ. ಆ ಬಿಲ್ಡಿಂಗ್ ತುಂಬ ಇದ್ದಾವೆ. ಪಾರಿವಾಳಗಳಿಗೆ ಏನು ತೊಂದರೆ ಇಲ್ಲ. ಏನು ಒಂದು ಚೂರು ಏನು ಒಣಗಾಕೋಕೆ ಬಿಡಲ್ಲ, ಬಂದು ಎತ್ಕೊಂಡು ಹೋಗ್ಬಿಡ್ತವೆ. ಮಾಡಿ ಮೇಲೆ ಏನಾದರೂ ರಾಗಿ ಹಾಕಿದ್ರೆ, ಗೋಧಿ ಹಾಕಿದ್ರೆ ಒಂದು 10 ನಿಮಿಷ ಬಿಟ್ಕೊಂಡೋಗಿ ನೋಡಿದ್ರೆ ಒಂದು 1/4 ಭಾಗ ಖಾಲಿ ಮಾಡಿಬಿಟ್ಟಿರ್ತವೆ. ಅಷ್ಟೊಂದು ಪಾರಿವಾಳಗಳಿವೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಪಾರಿವಾಳಗಳಿಗೆ ಎಫೆಕ್ಟ್ ಆಗೋದಿಲ್ಲ, ಒಟ್ಟಾಗೋರ್ದು. ನಿಮಗೂ ಬೇಕಾ ಪಂಜರದ ಕಾಗೆ? ನನಗೆ ಮೆಸೇಜ್ ಮಾಡಿ ಕಳಿಸ್ತೀನಿ. ಲೈಕ್ ಕೊಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಪಂಜರದಿಂದ ಬಿಡ್ತಾರೆ ಮತ್ತು ಪಂಜರದ ಒಳಗಡೆ ಸೇರಿಸ್ತಾರೆ. ಅದಕ್ಕೆ ಚೆನ್ನಾಗಿ ಟ್ರೈನ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಹಾರೋದಕ್ಕೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಕೊಟ್ಟಿದ್ದಾರೆ. ಮಳೆ ಮಳೆ ಮಳೆ. ಓಕೆ, ಹೋಗಿ ಮನೆಯಲ್ಲಿ ಸೇರ್ಕೊತೀವಿ. ಮನೆಯಿಂದ ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ನಮಗೆ ಒಂದು 5 ನಿಮಿಷ ಏನಾದರೂ ನಿಂತರೆ ಸಂತೋಷ ಆಗ್ಬಿಡುತ್ತೆ. ಓಡೋಗಿ ಅಂಗಡಿಗೆ ಓಡಿ ಬಂದ್ಬಿಡ್ತೀವಿ.
ಆ ಥರ ಆಗಿದೆ. ನೋಡಿ, ನಮ್ಮ ಮನೆಯಲ್ಲಿ ಈರುಳ್ಳಿ ಎಲ್ಲ ಮೊಳಕೆನೆ ಬಂದುಬಿಟ್ಟಿದೆ ಈ ಮಳೆಗಾಲಕ್ಕೆ. ಆದರೂ ಒಣಗಾಕಿರೋದು, ಇದು ಒಣಗಾಗಿರೋ ಈರುಳ್ಳಿ ನೋಡಿ, ರೂಟುಗಳು ಬಂದಿರೋದು. ಏನು ಮಾಡೋಣ ಇದನ್ನೆಲ್ಲ ಇಟ್ಕೊಂಡು? ಮನೆ ಒಳಗಡೆ ಇದ್ದು ನಾವು ಮೊಳಕೆ ಬಂದ್ಬಿಟ್ಟಿದ್ದೀವಿ. ನಾವೇನು ಎತ್ಕೊಂಡೋಗಿ ಮಣ್ಣಲ್ಲಿ ಊತೋ ಅವಶ್ಯಕತೆನೇ ಇಲ್ಲ. ಈರುಳ್ಳಿಗಳನ್ನ ಇಲ್ಲೇ ಎಲ್ಲ ಬೆಳೆದು ಬಿಡುತ್ತೆ ನೋಡಿ. ನನ್ನ ಮಗನ ಕಾಲೇಜ್ಗೆ ಹಾಲಿಡೇನೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಬಟ್ಟೆ ಎಲ್ಲ ಮನೆ ಒಳಗಡೆ ಒಣಗಾಕಿರೋದು, ಬೆಳೆಸಿಟ್ಟು ಎಲ್ಲ 15 ದಿವಸದಿಂದ ಒಣಗ್ತಾ ಇದೆ. ಇನ್ನೆಲ್ಲಿ ಒಣಗಾಕೊಳ್ಳೋ ಜಾಗ? ನನ್ನ ಮಗನ ಕಾಲೇಜ್ಗೆಲ್ಲ ಹಾಲಿಡೇ ಕೊಟ್ಬಿಟ್ಟಿದ್ದಾರೆ ಈ ಮಳೆಗೆ.